ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಕೂಡ ನಾನು ಒಂದು ಸ್ಕಿನ್ ಕೇರ್ ಬಗ್ಗೆ ವಿಡಿಯೋನ ಮಾಡ್ತಾಯಿದ್ದೀನಿ. ಈಗ ಬೇಸಿಗೆ ಸ್ಟಾರ್ಟ್ ಆಗಿರೋದ್ರಿಂದ ಸನ್ ಬರ್ನ್ ಆಗಿರ್ಬೋದು, ಸನ್ ಟ್ಯಾನ್ ಆಗಿರ್ಬೋದು, ಹಾಗೆ ತುಂಬಾ ಡ್ಯಾಮೇಜಸ್ ಆಗ್ತಾ ಇರುತ್ತೆ ಸ್ಕಿನ್ನಿಗೆ. ಅದರಿಂದಾಗಿ ನಾನು ಆವಾಗವಾಗ ಟ್ರೈ ಮಾಡ್ತಾ ಇದ್ದಂಥ ಒಂದು ಹೋಮ್ ರೆಮಿಡಿನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹೋಪ್ಸೋ ಎಲ್ಲರಿಗೂ ಈ ಒಂದು ಹೋಮ್ ರೆಮಿಡಿ ಇಷ್ಟ ಆಗುತ್ತೆ ಅಂತ. ಹಾಗೆ ಪೂರ್ತಿ ವಿಡಿಯೋನ ನೋಡಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ, ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಹಾಗೆ ಸಪೋರ್ಟ್ ಮಾಡಿ. ಹಾಗೆ ಪೂರ್ತಿ ವಿಡಿಯೋ ನೋಡಿ ಇಷ್ಟ ಆಗಿತ್ತು ಅಂದರೆ ಕಮೆಂಟ್ ಮಾಡಿ. ಸೊ ಹೇಗಿದ್ದರೂ ಬೇಸಿಗೆ ಸ್ಟಾರ್ಟ್ ಆಗಿದೆ, ಸ್ಕಿನ್ ಡ್ಯಾಮೇಜಸ್ ಆಗಿರ್ಬೋದು, ಸ್ಕಿನ್ ಟ್ಯಾನ್ ಆಗ್ತಾ ಇರ್ಬೋದು, ಹಾಗೆ ಈವನ್ ಟೋನ್ ಆಗಿರೋದಿಲ್ಲ, ಕಾಲೇ ಒಂದು ಕಲರು, ಮುಖ ಒಂದು ಕಲರು, ಕೈಯಲ್ಲೇ ಎರಡೆರಡು ಕಲರ್ ಆಗೋಗಿರುತ್ತೆ, ತುಂಬ ಟ್ಯಾನಿಂಗ್ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ಅದರಿಂದಾಗಿ ಇವತ್ತು ನಾನು ಒಂದು ಹೋಮ್ ರೆಮಿಡಿನ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನಿಲ್ಲಿ 1.5 ಟೇಬಲ್ ಸ್ಪೂನ್ ಆಗೋಷ್ಟು ಹೆಸರು ಕಾಳು ಹಾಗೆ ಒಂದು ಆಲೂಗಡ್ಡೆನ ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜ್ದಾಗಿದ್ದರೆ ಸಾಕು. ಈ ಹೆಸರು ಕಾಳನ್ನು ನಾವು ಆರಾಮಾಗಿ ಪೌಡರ್ ಮಾಡಿ ನಾವು ಫೇಸ್ ವಾಶ್ ಥರ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಆಲೂಗಡ್ಡೆ ಬಗ್ಗೆ ಎಲ್ಲರಿಗೂ ಗೊತ್ತಿದೆ, ಅದು ನಮ್ಮ ಒಂದು ಸ್ಕಿನ್ನನ್ನು ವೈಟ್ನಿಂಗ್, ಬ್ರೈಟ್ನಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಹಾಗೆ ಹೆಸರು ಕಾಳನ್ನು ನಾನು ನೆನೆಸಿಲ್ಲ, ನೀಟಾಗಿ ವಾಶ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಹಾಗೆ ಆಲೂಗಡ್ಡೆ ಸಿಪ್ಪೆನೆಲ್ಲ ತೆಗೆದು ಅದನ್ನು ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಂಡು ಇವಾಗ ಕುಕ್ಕರಲ್ಲಿ ವಿಷಲ್ ಹಾಕಿಸ್ಕೋಬೇಕಾಗತ್ತೆ. ಸೊ ಅದನ್ನು ಒಂದು 2 to 3 ವಿಷಲ್ಸ್ ಹಾಕಿಸ್ಕೋಬೇಕು, ನೀಟಾಗಿ ಬೆಂದಿರಬೇಕಾಗತ್ತೆ. ಸ್ವಲ್ಪ ಕ್ವಾಂಟಿಟಿಯಲ್ಲಿ ವಾಟರನ್ನು ಹಾಕಿ ಹಾಗೆ ಕೂಗಿಸ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು. ಇವಾಗ ಅದನ್ನು ರುಬ್ಕೋಬೇಕಾಗತ್ತೆ, ಗ್ರೈಂಡ್ ಮಾಡ್ಕೋಬೇಕು. ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀಟಾಗಿ ಪೂರ್ತಿ ಪೇಸ್ಟ್ ಆಗಿ ರುಬ್ಕೋಬೇಕಾಗತ್ತೆ. ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕಾಗತ್ತೆ ನಾವು ಒಂದು ಫೇಸ್ ಪ್ಯಾಕನ್ನು ಮಾಡ್ಕೋಬೇಕು ಅಂತ ಅಂದರೆ. ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ರುಬ್ಕೊತಾ ಇದ್ದೀನಿ. ಬೇಕು ಅಂದರೆ ಹಾಲನ್ನು ಕೂಡ ಹಾಕ್ಕೊಂಡು ರುಬ್ಕೋಬೋದು. ನಾನಿಲ್ಲಿ ನೀರನ್ನು ಹಾಕ್ಕೊತಾ ಇದ್ದೀನಿ, ಬಿಕಾಸ್ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಕೂಡ ನಾನು ಶೇರ್ ಮಾಡ್ತೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು, ತುಂಬಾ ಪೇಸ್ಟ್ ಆಗಿದೆ ನೋಡಿ, ಕ್ರೀಮಿ ಟೆಕ್ಸ್ಚರ್ ಆಗಿದೆ. ಈ ಥರ ಇತ್ತು ಅಂದರೆ ನಮ್ಮ ಒಂದು ಸ್ಕಿನ್ಗೆ ನೀಟಾಗಿ ಅಪ್ಲೈ ಮಾಡ್ಕೋಬೋದು. ಹಾಗೆ ಒಂದು ಬೌಲಿಗೆ ಆ ಒಂದು ಕ್ರೀಮಿ ಟೆಕ್ಸ್ಚರ್ ಆಗಿರೋ ಅಂಥ ಪೇಸ್ಟನ್ನು ತೊಗೊತಾ ಇದ್ದೀನಿ. 1 ರಿಂದ 1.5 ಟೇಬಲ್ ಸ್ಪೂನ್ ಆದರೆ ಸಾಕು. ಅದ್ರ ಜೊತೆಗೆ ರೈಸ್ ಫ್ಲೋರನ್ನು ತೊಗೊತಾ ಇದ್ದೀನಿ. ಇದ್ರ ಡೀಟೇಲ್ಸ್ ಪೂರ್ತಿಯಾಗಿ ಹೇಳ್ತೀನಿ. ಈ ರೈಸ್ ಫ್ಲೋರ್ ಆಗಿರ್ಬೋದು, ಹಾಗೆ ಇದರಿಂದ ಏನೇನು ಯೂಸ್ ಇದೆ ಅಂತ. 1 ಟೇಬಲ್ ಸ್ಪೂನ್ ಆದರೆ ಸಾಕು. ಅದ್ರ ಜೊತೆ ಮಸೂರ್ ದಾಲ್, ಅದನ್ನು ಕೂಡ ನಾನು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ತೊಗೊತಾ ಇದ್ದೀನಿ. ಇದು ಕೂಡ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು. ಅರ್ಧ ಟೀ ಸ್ಪೂನ್ ಆದರೆ ಸಾಕು. ನಾನು ಅರ್ಧದ ಮೇಲೆ ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಮಿಲ್ಕ್ ಪೌಡರನ್ನು ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಕೆಲವೊಂದಷ್ಟು ವೀಡಿಯೋಸ್ನ ಚೆಕ್ ಮಾಡಿದ್ರೆ ನಾನು ನನ್ನ ಒಂದು ಸ್ಕಿನ್ ಕೇರಿಗೆ ಈ ಒಂದು ಮಿಲ್ಕ್ ಪೌಡರನ್ನು ಆವಾಗವಾಗ ಯೂಸ್ ಮಾಡ್ಕೊತಾ ಇರ್ತೀನಿ. ಸೊ ನೋಡ್ತಾ ಇರ್ಬೋದು, ಈ ಒಂದು ಟೆಕ್ಸ್ಚರ್ ಬಂದಿದೆ. ಈ ಒಂದು ಕ್ರೀಮಿ ಟೆಕ್ಸ್ಚರ್ ಇತ್ತು ಅಂದರೆ ನಮ್ಮ ಫೇಸಿಗೆ ಆರಾಮಾಗಿ ಅಪ್ಲೈ ಮಾಡ್ಬೋದು. ಹಾಗೆ ಈ ಒಂದು ಫೇಸ್ ಪ್ಯಾಕನ್ನು ನಾನು ಬರೀ ಫೇಸಿಗೆ ಮಾತ್ರ ಅಲ್ಲ, ಕಾಲಿಗೆ ಹಾಗೆ ಕೈಗೂ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಎಷ್ಟರ ಮಟ್ಟಿಗೆ ಟ್ಯಾನ್ ರಿಮೂವ್ ಆಗುತ್ತೆ, ಹಾಗೆ ಎಷ್ಟರ ಮಟ್ಟಿಗೆ ಸಾಫ್ಟ್ನೆಸ್, ಬ್ರೈಟ್ನೆಸ್ ಆಗಿರುತ್ತೆ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ನಾನಿಲ್ಲಿ ಹಾಫ್ ಅಪ್ಲೈ ಮಾಡಿ ನಾನು ಹಾಫ್ ಬಿಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಚೆಕ್ ಮಾಡ್ತಾ ಇದ್ದೀನಿ, ಅಂದರೆ ನಿಮ್ಗಳಿಗೆ ತೋರಿಸ್ತಾ ಇದ್ದೀನಿ ಪಾದ ಎಷ್ಟು ಕ್ಲಿಯರ್ ಬ್ರೈಟ್ನಿಂಗ್ ಆಗಿರುತ್ತೆ, ಹಾಗೆ ಎಷ್ಟು ಟ್ಯಾನ್ ರಿಮೂವ್ ಆಗಿರುತ್ತೆ ಅಂತ ಚೆಕ್ ಮಾಡ್ದಂಗೂ ಆಗುತ್ತೆ ನೀವುಗಳು. ಹಾಗೆ ನಿಮಗೂ ಒಂದು ಕ್ಲಾರಿಟಿ ಸಿಗುತ್ತೆ. ಬಟ್ ನನಗೆ ಎಂಡ್ವರೆಗೂ ನೋಡಿ ನನಗಂತೂ ಯೂಸ್ಫುಲ್ ಅಂತಲೇ ಅನ್ನಿಸ್ತು, ಬಿಕಾಸ್ ಯಾವಾಗಲಾದರೂ ಒಂದೊಂದು ಸತಿ ಯೂಸ್ ಮಾಡ್ತಾಯಿದ್ದೆ. ಬಟ್ ಈ ಒಂದು ಗ್ರೀನ್ ಗ್ರಾಮ್ ಏನಿದೆ, ಹೆಸರು ಕಾಳು, ದಿ ಬೆಸ್ಟ್ ಅಂತಲೇ ಅನ್ಬೋದು. ಹಾಗೆ ಮೂಂಗ್ ದಾಲ್, ಮೈಸೂರು ಬೇಳೆ ಕೂಡ ಬೆಸ್ಟ್ ಅನಿಸುತ್ತೆ. ಅಕ್ಕಿ ಹಿಟ್ಟಂತೂ ನಿಜವಾಗ್ಲೂ ಬೆಸ್ಟ್ ಅನಿಸುತ್ತೆ ನಮ್ಮ ಒಂದು ಸ್ಕಿನ್ನಿಗೆ. ಸೊ ನೋಡ್ತಾ ಇರ್ಬೋದು, ಇದೆಲ್ಲ ಕರೆಕ್ಟಾಗಿ ನಾನು ಫೇಸ್ಗಾಗಿರ್ಬೋದು, ಕೈಗಾಗಿರ್ಬೋದು, ಕಾಲಿಗಾಗಿರ್ಬೋದು, ಒಂದು ಸ್ಕಿನ್ನನ್ನು ಟ್ಯಾನ್ ರಿಮೂವ್ ಮಾಡ್ಕೊಳ್ಳೋಕ್ಕಾಗಿರ್ಬೋದು, ಅಥವಾ ನಮ್ಮ ಒಂದು ಸ್ಕಿನ್ನನ್ನು ವೈಟ್ನಿಂಗ್ ಮಾಡ್ಕೊಳ್ಳೋಕ್ಕಾಗಿರ್ಬೋದು, ಅದ್ರ ಜೊತೆಗೆ ನಮ್ಮ ಒಂದು ಸ್ಕಿನ್ನನ್ನು ಈವನ್ ಟೋನ್ ಮಾಡ್ಕೊಳ್ಳೋಕ್ಕಾಗಿರ್ಬೋದು ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿ ನಾನು ಯೂಸ್ ಮಾಡಿರೋಂಥ ಗ್ರೀನ್ ಗ್ರಾಮ್ ಆಗಿರ್ಬೋದು, ಪೊಟ್ಯಾಟೊ ಆಗಿರ್ಬೋದು, ರೈಸ್ ಫ್ಲೋರ್, ಮಸೂರ್ ದಾಲ್, ಮಿಲ್ಕ್ ಪೌಡರ್, ಇದು ಎಲ್ಲದರಲ್ಲೂ ನಾವು ಒಂದನ್ನು ಮಾತ್ರ ಕಂಡಿಡ್ಕೋಬೋದು. ರೆಡ್ಯೂಸಸ್ ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು, ಸ್ಕಿನ್ ವೈಟ್ನಿಂಗ್, ಹಾಗೆ ಸ್ಕಿನ್ನ ಬ್ರೈಟ್ನಿಂಗ್, ಸ್ಕಿನ್ ಟೋನನ್ನು ಮಾಡುತ್ತೆ.
ಹೆಸರು ಕಾಳನ್ನು ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಕೆಲವರಿಗೆ ಸ್ಕಿನ್ನಿಗೆ ಆಗಿ ಬರುತ್ತೆ, ಕೆಲವರಿಗೆ ಆಗಿ ಬರೋದಿಲ್ಲ. ಸೊ ಕೆಲವರಿಗೆ ಯಾರಿಗೆ ಆಗಿ ಬರುತ್ತೆ ಅವರು ಕೂಡ ಯೂಸ್ ಮಾಡ್ಬೋದು. ಹಾಗೆ ಈ ಒಂದು ಗ್ರೀನ್ ಗ್ರಾಮ್ ಏನಿದೆ ಅದು ನಮ್ಮ ಸ್ಕಿನ್ನನ್ನು ನ್ಯಾಚುರಲ್ ಆಗಿ ಎಕ್ಸ್ಫೋಲಿಯೇಟ್ ಮಾಡುತ್ತೆ. ಹಾಗೆ ಡೆಡ್ ಸೆಲ್ಸ್ ಏನಿದೆ ಅದನ್ನೆಲ್ಲ ರಿಮೂವ್ ಮಾಡ್ಕೋಬೋದು ನೀಟಾಗಿ ಮಸಾಜ್ ಮಾಡಿಕೊಂಡು. ಹಾಗೆ ನಮ್ಮ ಸ್ಕಿನ್ ಬ್ರೈಟರ್ ಆಗಿ ಸಪ್ಲೈ ಆಗಿ ಕಾಣಿಸುತ್ತೆ. ಸೊ ಬ್ರೈಟಿಂಗ್ ಆಗಿರುತ್ತೆ, ವೈಟ್ನಿಂಗ್ ಆಗಿರುತ್ತೆ, ಏನೇ ಟ್ಯಾನ್ಸ್ ಇದ್ರೂ ರಿಮೂವ್ ಆಗುತ್ತೆ. ಹಾಗೆ ಪೊಟ್ಯಾಟೊ ಬಂದು ನಮ್ಮ ಒಂದು ಡಾರ್ಕ್ ಸರ್ಕಲ್ಸ್ ಏನಿರುತ್ತೆ ಅದನ್ನು ಕಮ್ಮಿ ಮಾಡ್ಕೋಬೋದು, ವೈಟ್ನಿಂಗ್ ಮಾಡ್ಕೋಬೋದು. ಹಾಗೆ ವ್ರಿಂಕಲ್ ಫ್ರೀ ಸ್ಕಿನ್ ಆಗಿರುತ್ತೆ ಈ ಒಂದು ಪೊಟ್ಯಾಟೊ ಜ್ಯೂಸ್ ಯೂಸ್ ಮಾಡೋದ್ರಿಂದಾಗಿ. ಹಾಗೆ ನಮ್ಮ ಒಂದು ಸ್ಕಿನ್ನನ್ನು ವೈಟ್ನಿಂಗ್ ಮಾಡ್ಕೋಬೋದು. ಅದ್ರ ಜೊತೆಯಾಗಿ ನಮ್ಮ ಒಂದು ಟ್ಯಾನ್ ಏನಿದೆ ಅದನ್ನು ರಿಮೂವ್ ಮಾಡ್ಕೋಬೋದು. ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು. ಹಾಗೆ ಈವನ್ ಸ್ಕಿನ್ ಟೋನನ್ನು ಕೂಡ ಮೇಂಟೈನ್ ಮಾಡ್ಕೋಬೋದು. ಸಾಫ್ಟ್ ಆ್ಯಂಡ್ ಗ್ಲೋನೆಸ್ ಬೇಕು ಅನ್ನೋಂಥವ್ರು ಪೊಟ್ಯಾಟೊ ಜ್ಯೂಸನ್ನು ಕೂಡ ಯೂಸ್ ಮಾಡ್ಬೋದು. ಹಾಗೆ ರೈಸ್ ಫ್ಲೋರ್ ಬಂದು ಎಲ್ಲರಿಗೂ ಗೊತ್ತಿರೋ ಹಾಗೆ ಅದೊಂದು ಗುಡ್ ಕ್ಲೆನ್ಸರ್ ಆಗಿರುತ್ತೆ. ನಮ್ಮ ಒಂದು ಪಿಗ್ಮೆಂಟೇಷನ್ ಏನಿರುತ್ತೆ, ಸ್ಕಾರ್ಸ್ ಏನಿರುತ್ತೆ ಅದನ್ನೆಲ್ಲ ರಿಮೂವ್ ಮಾಡ್ಕೊಳ್ಳೋದಕ್ಕೆ ರೈಸ್ ಫ್ಲೋರನ್ನು ಯೂಸ್ ಮಾಡ್ಕೋಬೋದು. ಹಾಗೆ ಮೈಸೂರು ಬೇಳೆ ಅದು ಕೂಡ ಅಷ್ಟೇ, ನಮ್ಮ ಒಂದು ಟ್ಯಾನ್ ಆಗಿ ಲೈನ್ಸ್ ಏನು ಉಳ್ಕೊಂಡಿರುತ್ತೆ ಮುಖದಲ್ಲಾಗಿರ್ಬೋದು, ಕೈ ಕಾಲಲ್ಲಿ ಟ್ಯಾನ್ ಲೈನ್ಸ್ ಏನಿರುತ್ತೆ ಅದರಿಂದ ಕೂಡ ರಿಮೂವ್ ಮಾಡ್ಕೋಬೋದು. ಬ್ಲೆಮಿಷಸ್ ಆಗಿರುತ್ತೆ, ಹಾಗೆ ಡಾರ್ಕ್ ಸ್ಪಾಟ್ಸ್ ಏನಿರುತ್ತೆ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೋಬೋದು. ಅದ್ರ ಜೊತೆಯಾಗಿ ಸ್ಕಿನ್ ಲೈಟ್ನಿಂಗ್ ಆಗಿರುತ್ತೆ, ಈವನ್ ಟೋನ್ ಮಾಡ್ಕೋಬೋದು. ನಮ್ಮ ಒಂದು ಸ್ಕಿನ್ನನ್ನು ಈ ಮಸೂರ್ ದಾಲ್ ಯೂಸ್ ಮಾಡೋದ್ರಿಂದ ಪೌಡರ್ನ ಆರಾಮಾಗಿ ಫೇಸ್ ವಾಶ್ಗೆ ಯೂಸ್ ಮಾಡ್ಕೋಬೋದು. ಸ್ಕಿನ್ ಬ್ರೈಟ್ನಿಂಗ್, ಟೈಟ್ನಿಂಗೋಸ್ಕರ ಇಷ್ಟು ಪ್ರಾಡಕ್ಟ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ಮಿಲ್ಕ್ ಪೌಡರ್ನ ನಾನು ಆವಾಗವಾಗ ಯೂಸ್ ಮಾಡೋದು ಕ್ಲಿಯರ್ ಆ್ಯಂಡ್ ಗ್ಲೋಯಿಂಗ್ ಸ್ಕಿನ್ಗೋಸ್ಕರ. ಹಾಗೆ ನಮ್ಮ ಒಂದು ಸ್ಕಿನ್ ಪ್ಯೂರಿಟಿಗೋಸ್ಕರ ನಾನು ಈ ಒಂದು ಮಿಲ್ಕ್ ಪೌಡರ್ನ ಯೂಸ್ ಮಾಡ್ತೀನಿ. ಸೊ ಮಿಲ್ಕ್ ಪೌಡರ್ ಅವೈಲೇಬಲ್ ಇಲ್ಲ ಅನ್ನೋ ಅಂಥವ್ರು ಮಿಲ್ಕನ್ನು ಕೂಡ ಯೂಸ್ ಮಾಡ್ಕೋಬೋದು. ನೀವು ನನ್ನ ಒಂದಷ್ಟು ಸ್ಕಿನ್ ಕೇರ್ ವೀಡಿಯೋಸ್ನ ಚೆಕ್ ಮಾಡ್ಬೋದು. ಆರಾಮಾಗಿ ಒಂದು ಹತ್ತಿ ತೊಗೊಂಡು ಹಾಲಲ್ಲಿ ಡಿಪ್ ಮಾಡಿ ನೀಟಾಗಿ ನಿಮ್ಮ ಮುಖನ ಕ್ಲೆನ್ಸ್ ಮಾಡ್ಕೋಬೋದು. ಹಾಗೆ ಅದಕ್ಕೆ ಹನಿ ಹಾಕಿ ಅಥವಾ ಬೇರೆ ಒಂದಷ್ಟು ಹನಿ ಆಗಿರ್ಬೋದು ಅಥವಾ ಟೊಮ್ಯಾಟೊ ಆಗಿರ್ಬೋದು ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಸ್ಕಿನ್ನನ್ನು ಬ್ರೈಟ್ನಿಂಗ್ ಟೋನ್ ಮಾಡ್ಕೋಬೋದು ನಿಮ್ಮ ಸ್ಕಿನ್ನನ್ನು. ಹಾಗೆ ನನ್ನ ಫೇಸ್ ಆಗಿರ್ಬೋದು, ಕೈಗಾಗಿರ್ಬೋದು, ಕಾಲಿಗಾಗಿರ್ಬೋದು ಈ ಒಂದು ಪ್ಯಾಕನ್ನು ಅಪ್ಲೈ ಮಾಡಿ ಪೂರ್ತಿಯಾಗಿ ಒಣಗೋದಕ್ಕೆ ಬಿಟ್ಟಿದ್ದೆ. ಸೆಮಿ ಡ್ರೈ ಎಲ್ಲ ಫುಲ್ ಡ್ರೈ ಮಾಡೋದಕ್ಕೆ ಬಿಟ್ಟಿದ್ದೆ. ಈಗ ನೋಡ್ತಾ ಇರ್ಬೋದು ಅದನ್ನು ರಿಮೂವ್ ಮಾಡೋದಕ್ಕೆ ಸ್ವಲ್ಪ ಕಷ್ಟನೇ ಆಗ್ತಾಯಿತ್ತು ಫುಲ್ಲು, ಯಾಕಂದರೆ ಅಕ್ಕಿ ಹಿಟ್ಟು ಯೂಸ್ ಮಾಡಿದ್ರಿಂದ ತುಂಬಾ ಗಟ್ಟಿ ಆಗೋಗಿತ್ತು. ಸೊ ಅಲ್ಲಿ ಸ್ವಲ್ಪ ನೀರನ್ನು ಯೂಸ್ ಮಾಡಿಕೊಂಡು ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕಾಗುತ್ತೆ. ಇಷ್ಟು ಪ್ರಾಡಕ್ಟ್ ಸ್ಕ್ರಬ್ ಹಾಗೆ ಫೇಸ್ ವಾಶಿಗೆ ಯೂಸ್ಫುಲ್ ಆಗಿರುತ್ತೆ. ಸ್ಕ್ರಬ್ ಆಗಿರ್ಬೋದು, ಪ್ಯಾಕ್ ಆಗಿರ್ಬೋದು, ಇದೆರಡು ಒಟ್ಟೊಟ್ಟಿಗೆ ಆಗುತ್ತೆ. ನೋಡ್ತಾ ಇರ್ಬೋದು ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕಾಗುತ್ತೆ. ಎಲ್ಲೆಲ್ಲಿ ನಿಮಗೆ ಟ್ಯಾನ್ ಇದೆ ಅನಿಸುತ್ತೋ ಅಲ್ಲೆಲ್ಲ ನೀವು ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಬಿಕಾಸ್ ನನ್ನ ಒಂದು ಈ ಬೆರಳುಗಳೇನಿದೆ ಅಲ್ಲೆಲ್ಲ ಸ್ವಲ್ಪ ಮಾರ್ಕ್ ಥರ ನಿಮಗೆ ಕಾಣಿಸ್ತಾ ಇರ್ಬೋದು ಅನಿಸುತ್ತೆ, ಕ್ಯಾಮ್ರಾದಲ್ಲಿ ಅಷ್ಟು ಫೋಕಸ್ ಆಗಿಲ್ಲ. ಹಾಗೆ ನನ್ನ ಫೇಸ್ ಆಗಿರ್ಬೋದು, ಕೈಗಾಗಿರ್ಬೋದು, ಕಾಲಿಗಾಗಿರ್ಬೋದು ಈ ಒಂದು ಪ್ಯಾಕನ್ನು ಅಪ್ಲೈ ಮಾಡಿ ಪೂರ್ತಿಯಾಗಿ ಒಣಗೋದಕ್ಕೆ ಬಿಟ್ಟಿದ್ದೆ. ಸೆಮಿ ಡ್ರೈ ಎಲ್ಲ ಫುಲ್ ಡ್ರೈ ಮಾಡೋದಕ್ಕೆ ಬಿಟ್ಟಿದ್ದೆ. ಈಗ ನೋಡ್ತಾ ಇರ್ಬೋದು ಅದನ್ನು ರಿಮೂವ್ ಮಾಡೋದಕ್ಕೆ ಸ್ವಲ್ಪ ಕಷ್ಟನೇ ಆಗ್ತಾಯಿತ್ತು ಫುಲ್ಲು, ಯಾಕಂದರೆ ಅಕ್ಕಿ ಹಿಟ್ಟು ಯೂಸ್ ಮಾಡಿದ್ರಿಂದ ತುಂಬಾ ಗಟ್ಟಿ ಆಗೋಗಿತ್ತು. ಸೊ ಅಲ್ಲಿ ಸ್ವಲ್ಪ ನೀರನ್ನು ಯೂಸ್ ಮಾಡಿಕೊಂಡು ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕಾಗುತ್ತೆ. ಇಷ್ಟು ಪ್ರಾಡಕ್ಟ್ ಸ್ಕ್ರಬ್ ಹಾಗೆ ಫೇಸ್ ವಾಶಿಗೆ ಯೂಸ್ಫುಲ್ ಆಗಿರುತ್ತೆ. ಸ್ಕ್ರಬ್ ಆಗಿರ್ಬೋದು, ಪ್ಯಾಕ್ ಆಗಿರ್ಬೋದು, ಇದೆರಡು ಒಟ್ಟೊಟ್ಟಿಗೆ ಆಗುತ್ತೆ. ನೋಡ್ತಾ ಇರ್ಬೋದು ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕಾಗುತ್ತೆ. ಎಲ್ಲೆಲ್ಲಿ ನಿಮಗೆ ಟ್ಯಾನ್ ಇದೆ ಅನಿಸುತ್ತೋ ಅಲ್ಲೆಲ್ಲ ನೀವು ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಬಿಕಾಸ್ ನನ್ನ ಒಂದು ಈ ಬೆರಳುಗಳೇನಿದೆ ಅಲ್ಲೆಲ್ಲ ಸ್ವಲ್ಪ ಮಾರ್ಕ್ ಥರ ನಿಮಗೆ ಕಾಣಿಸ್ತಾ ಇರ್ಬೋದು ಅನಿಸುತ್ತೆ, ಕ್ಯಾಮ್ರಾದಲ್ಲಿ ಅಷ್ಟು ಫೋಕಸ್ ಆಗಿಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಹೋಗ್ತಾ ನೀರಲ್ಲಿ ಸ್ಕ್ರಬ್ ಮಾಡಿ ನೀವು ಯಾವುದೇ ರೀತಿಯಾಗಿ ಸೋಪ್ ಆಗಲಿ ಫೇಸ್ ವಾಶ್ ಆಗಲಿ ಯೂಸ್ ಮಾಡೋದೇ ಬೇಕಾಗಿರೋದಿಲ್ಲ. ಈ ಥರ ಏನಾದರೂ ನಾವು ಹೋಮ್ ರೆಮಿಡೀಸನ್ನು ನಮ್ಮ ಒಂದು ಸ್ಕಿನ್ ರೊಟೀನಿಗೆ ಯೂಸ್ ಮಾಡ್ತಾ ಬಂತು ಅಂದರೆ ಹೆಲ್ದಿ ಸ್ಕಿನ್ನನ್ನು ಮೇಂಟೈನ್ ಮಾಡ್ಕೋಬೋದು.
ಹಾಗೆ ನನಗೆ ಅಂತೂ ತುಂಬ ಸಾಫ್ಟ್ ಆಗಿತ್ತು, ಹಾಗೆ ಒಂಥರ ಬ್ರೈಟ್ನಿಂಗ್ ಕಾಣಿಸ್ತಾ ಇತ್ತು. ನೋಡ್ತಾ ಇರ್ಬೋದು ಎಷ್ಟೆಷ್ಟರಲ್ಲಿ ಅಪ್ಲೈ ಮಾಡಿದ್ದೆ ಅಷ್ಟರಲ್ಲಿ ಲೈಟ್ ಬ್ರೈಟ್ನಿಂಗ್ ಆಗಿ ಕಾಣಿಸ್ತಾ ಇರ್ಬೋದು. ಕ್ಯಾಮ್ರಾದಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ, ಬಟ್ ನನಗೆ ಅದು ಫೀಲ್ ಆಗ್ತಾ ಇತ್ತು. ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ. ಹಾಗೆ ಇಷ್ಟ ಆಗಿದ್ದರೆ ನೀವು ಮನೇಲಿ ಕೂಡ ಒಂದು ಸತಿ ಟ್ರೈ ಮಾಡಿ ನೋಡಿ. ನೋಡ್ತಾ ಇರ್ಬೋದು ಡಿಫ್ರೆನ್ಸ್ ಲೈಟಾಗಿ ನನಗೆ ಮಾತ್ರ ಅನ್ನಿಸ್ತಾ ಇತ್ತು ಅಷ್ಟೇ. ಹಾಗೆ ನಿಮಗೂ ಈ ವಿಡಿಯೋ ನೋಡಿ ಏನಾದರೂ ಡಿಫ್ರೆನ್ಸ್ ಅನ್ನಿಸ್ತು ಅಂದರೆ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಕಾಲಿಗೆ ಏನು ಅಪ್ಲೈ ಮಾಡಿದೆ ಈ ಒಂದು ಪ್ಯಾಕನ್ನು ಎಷ್ಟು ಗಟ್ಟಿಯಾಗೋಗಿತ್ತು ಅಂದರೆ ಅದನ್ನು ಉಜ್ಜಿನೇ ನಂಗೆ ಸಾಕಾಗೋಗ್ತಾಯಿತ್ತು. ನೀರಂತೂ ಜಾಸ್ತಿ ಹಿಡಿಯುತ್ತೆ ಅಂತ ಹೇಳಿ ಒಂದು ಜಗ್ಗಲ್ಲಿ ನೀರು ಇಟ್ಕೊಂಡು ನೀಟಾಗಿ ಸ್ಕ್ರಬ್ ಮಾಡ್ತಾಯಿದ್ದೆ. ಬಟ್ ಅದು ಸ್ಕ್ರಬ್ ಮಾಡ್ತಾ ಒಂದು ಲೈಟಾಗಿ ಬ್ರೈಟ್ ಆಗಿರೋ ಥರ ಅನ್ನಿಸ್ತು. ಟ್ಯಾನ್ ಏನಾದರೂ ರಿಮೂವ್ ಮಾಡಬೇಕು ಅಂದರೆ ಅದನ್ನು ರೆಗ್ಯುಲರಾಗಿ ವಾಶ್ ಮಾಡಲೇಬೇಕಾಗಿತ್ತು. ಸಾಫ್ಟ್ನೆಸ್ ಆಗಿತ್ತು, ಲೈಟ್ ಗ್ಲೋಯಿಂಗ್ ಕೂಡ ಇತ್ತು. ಸೊ ಪೂರ್ತಿ ವಿಡಿಯೋನ ಚೆಕ್ ಮಾಡಿ. ನನಗೆ ಫೀಲ್ ಆಗಿರೋ ಅಂಥದ್ದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿಯಾಗೋಗಿದೆ, ಯಾವ ಥರ ಸ್ಕ್ರಬ್ ಮಾಡ್ತಾಯಿದ್ದೀನಿ ಅಂತ. ಬಟ್ ನನಗೆ ಅನಿಸಿದ್ದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೀವು ಇಲ್ಲೇ ನೋಡ್ಬೋದು ಎಷ್ಟು ಹಚ್ಚಿದ್ನಲ್ಲ, ಒಂದು ಪ್ಯಾಕನ್ನು ಹಚ್ಚಿರೋ ಜಾಗದಲ್ಲಿ ಯಾವ ಥರ ಕಾಣಿಸ್ತಾ ಇದೆ, ಹಾಗೆ ಅದ್ರ ಹಿಂದ್ಗಡೆ ಯಾವ ಥರ ಕಾಣಿಸ್ತಾ ಇದೆ ಅಂತ ಇಲ್ಲೇ ಗೊತ್ತಾಗುತ್ತೆ. ಲೈಟಾಗಿ ಟ್ಯಾನ್ ರಿಮೂವ್ ಆಗಿರೋ ಥರ ಅನ್ನಿಸ್ತು ನನಗಂತೂ.
ಕ್ಯಾಮ್ರಾದಲ್ಲಿ ಲೈಟ್ ಬೆಳಕಿಗೆ ಫೋಕಸ್ ಆಗ್ತಿದೆಯೋ ಅಲ್ಲೋ ಗೊತ್ತಿಲ್ಲ, ಬಟ್ ನನಗಂತೂ ಫೀಲ್ ಆಗ್ತಾಯಿತ್ತು, ಒಂದು ಸ್ವಲ್ಪ ಗ್ಲೋಯಿಂಗ್ ಆಗಿತ್ತು. ಹಾಗೆ ಫೇಸಲ್ಲೂ ಅಷ್ಟೇ ನೀಟಾಗಿ ಸ್ಕ್ರಬ್ ಮಾಡಿ ತೆಗಿಬೇಕಾಗುತ್ತೆ. ಸ್ವಲ್ಪ ನೀರು ಯೂಸ್ ಮಾಡಿಕೊಂಡು ಹಾಗೆ ನಿಮಗೆ ಎಲ್ಲೆಲ್ಲಿ ಡಾರ್ಕ್ ಸ್ಪಾಟ್ಸ್ ಇರುತ್ತೆ ಈ ಥರ ವೀಕ್ಲಿ ಒನ್ಸ್ ಅಥವಾ ವೀಕ್ಲಿ ಟ್ವೈಸ್ ಈ ಥರ ಫೇಸ್ ಪ್ಯಾಕನ್ನು ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನನ್ನು ನಾವು ನೀಟಾಗಿ ಮೇಂಟೈನ್ ಮಾಡ್ಬೋದು. ದೇವ್ರು ಏನು ಕೊಟ್ಟಿದ್ದಾರೋ ಅದೇ ಥರ ಮೇಂಟೈನ್ ಮಾಡ್ಬೋದು. ಎಕ್ಸ್ಟ್ರಾ ಕಾಸ್ಟ್ಲಿಯಾಗಿ ಏನು ನಾವು ಖರ್ಚು ಮಾಡೋ ಅವಶ್ಯಕತೆ ಇರೋದಿಲ್ಲ. ಇರೋ ಅಂಥದ್ರಲ್ಲೇ ನಾವು ಮೇಂಟೈನ್ ಮಾಡಿದ್ರೆ ನಮ್ಮ ಒಂದು ಬ್ಯೂಟಿನ ನಾವು ಕಾಪಾಡ್ಕೋಬೋದು. ನೋಡ್ತಾ ಇರ್ಬೋದು ನನ್ನ ಒಂದು ಸ್ಕಿನ್ ಮತ್ತು ಫೇಸ್ ಆಗಿರ್ಬೋದು ಇಲ್ಲ ಹ್ಯಾಂಡ್ಸ್ ಆಗಿರ್ಬೋದು ಫೋಕಸ್ ಆಗ್ತಾ ಇದೆಯಾ. ಸೊ ನೋಡಿ ಈ ಥರ ಇದೆ. ನನಗಂತೂ ಫುಲ್ಲಾಗಿ ಫ್ರೆಶ್ನೆಸ್ ಆಗಿ ಅನ್ನಿಸ್ತಾ ಇತ್ತು. ಹಾಗೆ ಲೈಟಾಗಿ ಶೈನಿ ಇತ್ತು, ಹಾಗೆ ಲೈಟಾಗೇ ಆಗಿತ್ತು. ಒಂದೇ ವಾಶಲ್ಲಿ ಇಷ್ಟರ ಮಟ್ಟಿಗೆ ತಿಳಿದಿದ್ದೀನಿ. ಹೋಪ್ಸು ಎಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ. ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಯೂಸ್ ಮಾಡಿ. ಹಾಗೆ ಯೂಸ್ ಮಾಡಿದ್ಮೇಲೆ ನೀವು ನನ್ನ ಒಂದು ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಹೋಪ್ಸು ಎಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ. ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಗೆ ನನಗಂತೂ ಈ ಒಂದು ಫೇಸ್ ಪ್ಯಾಕ್ ತುಂಬಾ ಸಾಫ್ಟ್ನೆಸ್ ಅನ್ನಿಸ್ತಾ ಇತ್ತು, ಗ್ಲೋಯಿಂಗು ಇತ್ತು. ಹಾಗೆ ನೀವೇ ನೋಡ್ತಾ ಇರ್ಬೋದು ಕ್ಯಾಮ್ರಾದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನನ್ನ ಒಂದು ಫೇಸ್ ಅಂತ, ಓಕೆನಾ. ಒಂದು ಸತಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಯೂಸ್ಫುಲ್ ಆಗಿತ್ತು ಅಂದರೆ ನಿಮ್ಮ ಒಂದು ಫ್ರೆಂಡ್ಸ್ ಸರ್ಕಲಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೇಳ್ಬೋದು, ಓಕೆನಾ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬೈ, ಟೇಕ್ ಕೇರ್ ಆಲ್.